ಏನು ಗಾಬರಿಯಲ್ಲಿದೆಯಾ? ಅಣ್ಣ, ಆ ಕಂಪ್ನಿ ಕಡೆ ಹುಡುಗರು ದುಡ್ಡಿಗೋಸ್ಕರ ಅಂಗಡಿ ಕಡೆ ಬಂದಿದ್ರಣ್ಣ. ನೀವೆಲ್ಲಿ ಅಂತ ಕೇಳಿದ್ರು. ನೀವೆಲ್ಲೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೀರಾ, ಬರೋದು ಲೇಟ್ ಆಗುತ್ತೆ, ಬಂದ ತಕ್ಷಣ ತಿಳಿಸ್ತೀನಿ ಅಂತ ಹೇಳಿ ಕಳಿಸ್ತೀಯ ಅಣ್ಣ. ಈಗ ಏನಣ್ಣ ಮಾಡೋದು? ನನಗೂ ಗೊತ್ತಾಗ್ತಿಲ್ಲ ಕಣೋ ಮನುಜ. ಯಾರ ಹತ್ರ ದುಡ್ಡು ಕೇಳಬೇಕು ಅಂತಲೂ ಹೊಳಿತಾ ಇಲ್ಲ. ಈಗಂದ್ರೆ ಹೆಂಗಣ್ಣ? ಇವತ್ತು ಅವ್ರ ಕಡೆಯವ್ರು ಮಾತಾಡಿದ್ದು ನೋಡಿದ್ರೆ ತುಂಬ ಭಯ ಆಗತ್ತಣ್ಣ. ಅವ್ರು ಸರಿ ಇಲ್ಲ. ದುಡ್ಡು ಕೊಡುವಾಗ ಎಷ್ಟು ಒಳ್ಳೆಯವರಾಗಿರ್ತಾರೋ, ದುಡ್ಡು ಇಸ್ಕೊಳುವಾಗ ಅಷ್ಟೇ ಕೆಟ್ಟವರಾಗಿರ್ತಾರೆ. ಅವ್ರದ್ದು 6 ಲಕ್ಷ ಹೆಂಗಾದ್ರೂ ಮಾಡಿ ಕೊಟ್ಬಿಡೋಣ, ಇಲ್ಲಾಂದರೆ ಅವ್ರು ಮಾನ ಮರ್ಯಾದೆ ಕಳೆದು ಬಿಡ್ತಾರೆ. ಹೇಳಿದ್ನಲ್ಲೋ, ದುಡ್ಡಿಗೆ ದಾರಿನೇ ಕಾಣಿಸ್ತಿಲ್ಲ ಕಣೋ. ದುಡ್ಡಿಲ್ಲ ಅಂತ ತಾನೇ ಬ್ಯಾಂಕಲ್ಲಿ ಸಾಲ ಮಾಡಿ ಅಂಗಡಿ ಹಾಕಿದ್ದು. ದುಡ್ಡಿಗೆ ಎಲ್ಲಿ ಹೋಗಲಿ ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಹಾಗಾದರೆ ಅವ್ರಿಗೊಂದು ಫೋನ್ ಮಾಡೋಣ, ಇಲ್ಲಾಂದರೆ ಅವ್ರು ತುಂಬ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಮನುಜ, ಫೋನ್ ಮಾಡಿ ಏನು? ಯಾರ್ದಣ್ಣ ಫೋನು? ಈಗ ಏನನ್ನ ಮಾತಾಡ್ತೀಯಾ? ರಿಸೀವ್ ಮಾಡದೇ ಇದ್ರೆ ಚೆನ್ನಾಗಿರಲ್ಲ ಕಣ. ಏನೋ ಒಂದು ಹೇಳ್ತೀನಿ. ಹಲೋ ಹಲೋ, ಹಣ ಹೇಳಿ. ನಾನೇನಪ್ಪ ಹೇಳೋದು, ನೀನ್ ಹೇಳ್ಬೇಕು. ನಮ್ಮ ಹುಡುಗರು ದುಡ್ಡು ತಗೊಂಡ್ ಬರೋದಕ್ಕೆ ಅಂಗಡಿ ಹತ್ರ ಹೋದಾಗ ನೀನ್ ಇರ್ಲಿಲ್ವಂತೆ? ಹಾಂ ಹೌದು, ನಾನು ಫರ್ನಿಚರ್ ತೊಗೊಳಕ್ಕೆ ಹೊರಗಡೆ ಹೋಗಿದ್ದೆ ಅಣ್ಣ. ಹಾ ಸರಿ, ಅದೆಲ್ಲ ಬಿಡು. ದುಡ್ಡು ಯಾವಾಗ ಕೊಡ್ತೀಯಾ? ಕೊಡದೆ ಎಲ್ಲಿಗೆ ಹೋಗ್ತೀನಿ ಅಣ್ಣ. ಇವತ್ತಾನೇ ಚೆಕ್ ಬಂದಿದೆ, ಬ್ಯಾಂಕಿಗೆ ಹಾಕಿದ್ದೀನಿ. ಇನ್ನೊಂದು 2 ಡೇಸಲ್ಲಿ ಕ್ಲಿಯರ್ ಆಗುತ್ತೆ, ತಂದು ಕೊಟ್ಬಿಡ್ತೀನಿ. ಸರಿ, ಬೇಗ ಕ್ಲಿಯರ್ ಮಾಡು. ಮುಂದಿನ ಸಲ ಹೀಗಾದ್ರೆ ಚೆನ್ನಾಗಿರಲ್ಲ. ವ್ಯವಹಾರದಲ್ಲಿ ನನಗೆ ನಿಯತ್ ಮುಖ್ಯ. ಅಯ್ಯೋ, ಏನು ಹೀಗೆ ಹೇಳ್ತಾ ಇದ್ದೀರಣ್ಣ? ನಾನು ವ್ಯವಹಾರಕ್ಕೆ ಹೊಸಬ ಇರ್ಬೋದು, ಆದರೆ ನಿಯತ್ತಲ್ಲಿ ತುಂಬ ಹಳಬ. ಯೋಚನೆ ಮಾಡಬೇಡಿ, ಇನ್ನು 2 ದಿನದಲ್ಲಿ ನಿಮ್ಮ ದುಡ್ಡು ತಂದು ಕೊಡ್ತೀನಿ. ಹಾ ಸರಿ. ಏನಣ್ಣ ಹಿಂಗೆ ಹೇಳಿದೆ? ಈಗ ದುಡ್ಡು ಎಲ್ಲಿಂದ ತರ್ತೀಯಾ? ನನಗೂ ಗೊತ್ತಿಲ್ಲ ಕಣ ಮನೋಜ. ಆ ದೇವರೇ ಕಾಪಾಡ್ಬೇಕು ನನ್ನ. ಹೌದು, ನೀವು ಇನ್ನೂ ಯಾಕೆ ನಮ್ಮ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಅದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಬಿಡಿ. ಏನಾದರೂ ಇರಲಿ, ಇವಾಗ ಮನೆಯವರೇ ಒಂದಾಗಿದ್ದಾರೆ ಅಂದಮೇಲೆ ನೀವು ನಿಮ್ಮ ಕೋಪನ ಕಮ್ಮಿ ಮಾಡಿಕೊಂಡ್ರೆ ಅವ್ರ ಥರನೇ ಖುಷಿಯಾಗಿರ್ಬೋದಪ್ಪ. ಆಯ್ತು ಬಿಡಿ ಮೇಡಮ್ರೆ, ಇನ್ನೇನು ಮಾಡೋಕ್ಕದ್ದು? ಹಾಗಲ್ಲ, ಸ್ನೇಹ ಸಂಬಂಧ ಇದೆಲ್ಲ ತುಂಬಾ ಮುಖ್ಯ. ಇದರಲ್ಲಿ ರಾಜಕೀಯ ಬರಬಾರ್ದು. ಇದನ್ನ ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಹೌದು, ಇಷ್ಟು ವರ್ಷ ನೀವ್ ಯಾಕೆ ಮೇಡಮ್ರೆ ಊರಲ್ಲಿ ಇರಲಿಲ್ಲ? ನಾನು ಓದಕ್ ಹೋಗಿದ್ದೆ ಅಷ್ಟೇ. ಎಲ್ಲೇ ಇದ್ರು ನಮ್ಮೂರೇ ಹೆಚ್ಚಲ್ವಾ? ಇದನ್ನು ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಅದಕ್ಕೆ ನಮ್ಮ ಅಣ್ಣವ್ರು ಹೇಳಿಲ್ವೇ, ಊರೂರೇ ಕಂಡ ಮೇಲು, ನಮ್ಮೂರೇ ನಮಗೆ ಮೇಲು ಅಂತ. ಜವರೇಗೌಡ, ಸಲ ಎಲೆಕ್ಷನ್ ಅಲ್ಲಿ 1 ರಿಂದ 1.5 ಲಕ್ಷ ಲೀಡಲ್ಲಿ ಗೆಲ್ಬೇಕು. ಆ ತರ ನಾನು ನೋಡ್ಕೋತೀನಿ. ತುಂಬಾ ಥ್ಯಾಂಕ್ಸ್ ಕಣಯ್ಯ. ಆಮೇಲೆ ನಿಮ್ಮ ಮಗಳ ಹತ್ರ ಮಾತಾಡ್ಬಿಟ್ಟು ಏನು ಹೇಳಿದ್ಲು ಅಂತ ಸ್ವಲ್ಪ ಫೋನ್ ಮಾಡಿ ಹೇಳಯ್ಯ. ಖಂಡಿತ ಹೇಳ್ತೀನಯ್ಯ. ಒಡನೆ ನಮ್ಮಿ. ಸರಿ ರೀ. ಸರಿ ಮಲ್ಗೋಡ, ಮೊದಲ ಒಡಣ. ಹ್ಞೂ ಕಣಪ್ಪಯ್ಯ. ಬರ್ತೀನಿ ಕಣವ, ಬರ್ತೀನಿ ಕಣಯ್ಯ ಮುನ್ಸ್ವಾಮಿ. ಪೂರ್ವೆ, ಬಮ್ಮ ಇಲ್ಲಿ. ಏನು ಮಗಳೇ, ಇಬ್ರು ಅಷ್ಟೊತ್ತು ಮಾತಾಡ್ತಾ ಇದ್ರಿ? ಅವರೇಪ್ಪ ಎಷ್ಟು ತಮಾಷೆ ಮಾಡ್ತಾರೆ ಅಂದ್ರೆ ಟೈಮ್ ಕಳೆದಿದ್ದೆ ಗೊತ್ತಾಗ್ಲಿಲ್ಲ. ಅಮ್ಮ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಳಿಪ್ಪ. ಏನಿಲ್ಲಮ್ಮ, ಸಿದ್ದು ಇದ್ದಾನಲ್ಲ, ಅವನಿಗೆ ನೀನು ತಂದ್ಕೋಬೇಕು ಅಂತ ಜವರೇಗೌಡ ಅಂಕಲ್ ಹೇಳ್ತಾ ಇದ್ರು. ಹೌದು ಮಗಳೇ, ನನಗೆ ತಿಳಿದಿರೋ ಪ್ರಕಾರ ಸಿದ್ದು ತುಂಬ ಒಳ್ಳೆ ಹುಡುಗ. ಅವನ ಜೊತೆ ನಿನ್ನ ಮದುವೆ ಆದರೆ ನೀನು ಸಂತೋಷವಾಗಿರ್ತೀಯ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಏನು, ಅವನು ಓದಿಲ್ಲ ಅಂತನಾ? ನನಗೆಲ್ಲ ಗೊತ್ತಮ್ಮ. ನೋಡಮ್ಮ, ಜೀವನ ನಡೆಸೋದಕ್ಕೆ ಓದು ಮುಖ್ಯ ಆಗೋದಿಲ್ಲ. ಓದೋದು ಜ್ಞಾನಕ್ಕಷ್ಟೇ. ಬದುಕೋಕ್ಕೆ ಎಷ್ಟು ಜ್ಞಾನ ಬೇಕೋ ಅಷ್ಟು ಜ್ಞಾನ ಸಿದ್ದುಗಿದೆ. ನೋಡಮ್ಮ, ಅವನೇನಾದರೂ ರಾಜಕೀಯಕ್ಕೆ ಬಂದರೆ ಎಲ್ಲರನ್ನೂ ಹೇಗೆ ನಿಭಾಯಿಸ್ಬೇಕು ಅನ್ನೋ ಬುದ್ಧಿವಂತಿಕೆ ಅವನಲ್ಲಿ ಚೆನ್ನಾಗಿದೆ. ಅಪ್ಪ, ಆದರೂ ನಿನಗೆ ನಂಬಿಕೆ ಇದೆ ತಾನೆ, ನಿಮ್ಮಪ್ಪ ಏನೇ ಮಾಡಿದ್ರು ನಿನಗೆ ಒಳ್ಳೇದೇ ಮಾಡ್ತಾನೆ ಅಂತ? ಹೌದು ಪೂರ್ವಿ, ನಿಮ್ಮಪ್ಪ ಹೇಳ್ತಿರೋದು ಸರಿಯಾಗೇ ಇದೆ.
ಅವ್ರು ಏನೇ ಮಾಡಿದ್ರು ನಿನ್ನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ತಾನೇ ಮಾಡೋದು. ಯಾರೋ ಗೊತ್ತು ಗೊರಿ ಇಲ್ದಿದ್ದವ್ರನ್ನ ಮದುವೆ ಆಗಿ ಎಲ್ಲೋ ದೂರ ಇರೋದ್ರ ಬದಲು ಆ ಕುಟುಂಬದವರು ನಿಮ್ಮ ಅಪ್ಪನಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋರು. ಹುಡುಗ ಕೂಡ ತುಂಬಾ ಒಳ್ಳೆಯವನು. ಅಂಥವನ್ನ ನಿನ್ನ ಮದುವೆ ಆದ್ರೆ ನಿನ್ನ ಜೀವನನೂ ತುಂಬಾ ಚೆನ್ನಾಗಿರುತ್ತಲ್ವಾ ಪೂರ್ವಿ? ಹೌದು ಮಗಳೇ. ಜಾನ್ವಿ ಅವರೇ, ಚಿನ್ನು ಮರಿ, ರೀ ಆರಾಮಾಗಿ ಬಂದ್ರ? ಡ್ರೈವಿಂಗ್ ಮಾಡುವಾಗ ಏನು ತೊಂದರೆ ಆಗಲಿಲ್ಲ ತಾನೆ? ಏನು ತೊಂದರೆ ಇಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸತ್ಯ, ಇವಾಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ನೀವು ಹೊರಟಾಗಿಂದ ಯಾವಾಗ ಬರ್ತಿರೋ ಅಂತ ಕಾಯ್ತಾ ಇದ್ದೆ. ಇವಾಗ ಖುಷಿ ಆಗ್ತಿದೆ. ನಿಮ್ಮ ಆರೈಕೆ ಇದ್ಮೇಲೆ ನಾನು ಸೇಫಾಗಿ ಬರದೆ ಇನ್ನೇನು ಮಾಡ್ತೀನಿ? ನಮ್ಮನ್ನೆಲ್ಲ ಕಾಯೋಕ್ಕೆ ಆ ದೇವರಿದೆ, ಆದರೆ ನನ್ನನ್ನು ಕಾಯೋಕ್ಕೆ ನೀವಿದ್ದೀರಿ. ಅದಕ್ಕೆ ನೋಡಿ ನಾನು ಜೋಪಾನವಾಗಿ ಮನೆಗೆ ಬಂದಿದ್ದೀನಿ. ನಿಮ್ಮನ್ನ ಒಂದು ಮಾತು ಕೇಳ್ಬೋದಾ? ಕೇಳಿ ಜಾನ್ವಿ ಅವರೇ, ಸಂಕೋಚ ಯಾಕೆ? ಆರಾಮಾಗಿ ಕೇಳಿ. ಅದು ಇವಾಗ ನೀವು ಹೇಗೂ ಸ್ವಲ್ಪ ಹುಷಾರಾದ್ರಲ್ಲ, ಅದಕ್ಕೆ ಅಮ್ಮನ ಮನೆಗೆ ಹೋಗಿ ಬರಲಾ? ಅಪ್ಪ ಕಾಲ್ ಮಾಡಿದ್ರು, ನಾನು ಬರ್ತೀನಿ ಅಂತ ಹೇಳಿ ಹೋಗದೇ ಇದ್ದಿದ್ದಕ್ಕೆ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರಂತೆ. ಅದಕ್ಕೆ ಒಂದು 2 ದಿನ ಹೋಗಿ ಬರಲಾ ಅಂತ ಕೇಳೋಣ ಅಂದ್ಕೊಂಡೆ. ಅಯ್ಯೋ ರೀ, ಏನಾಯ್ತು ರೀ? ಕೈ ತುಂಬ ನೋಡ್ತಾ ಇದೆ, ಮೊಬೈಲ್ ಫೋನ್ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಅಯ್ಯೋ, ಒಂದು ನಿಮಿಷ ಬಂದಿರಿ. ನನಗೆ ನೋವು ಕಡಿಮೆ ಆಗಿದೆ ಅಂತ ನೀವು ಅಲ್ಲಿಗೆ ಹೋಗ್ತೀನಿ ಅಂತಿದ್ದೀರಾ? ಅಷ್ಟು ಸುಲಭವಾಗಿ ನಿಮ್ಮನ್ನು ಕಳಿಸ್ಬಿಡ್ತೀನ? ಚಾನ್ಸೇ ಇಲ್ಲ. ನೀವು ಯಾವತ್ತೂ ಅಲ್ಲಿಗೆ ಹೋಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನಿಮ್ಮ ಪ್ರೀತಿಯಿಂದ 1 ನಿಮಿಷನೂ ವಂಚಿತನಾಗೋಕ್ಕೆ ನನಗಿಷ್ಟ ಇಲ್ಲ. ನೀವು ನನಗೆ ಮಾತ್ರ ಸ್ವಂತ. ನಾನು ಅದಕ್ಕೆ ಹೇಳಿದ್ದು ಆಸ್ಪತ್ರೆಗೆ ಹೋಗಿ ಬರೋಣ ಅಂತ. ನೀವು ನನ್ನ ಮಾತೇ ಕೇಳಲ್ಲ. ನೋಡಿ ಹೇಗೆ ನೋವು ಬರ್ತಿದೆ ಅಂತ. ಒಂದು ಪೇನ್ ಕಿಲ್ಲರ್ ತಗೊಂಡಿದ್ದಿದ್ರೆ ಎಲ್ಲ ವಾಸಿ ಆಗ್ಬಿಡ್ತಿತ್ತು. ನನ್ನ ಪೇಯ್ನ್ ಕಿಲ್ಲರ್ ನೀವೇ ಜಾನ್ವಿ ಅವರೇ. ನೀವು ನನ್ನ ಜೊತೆಗಿದ್ರೆ ಯಾವ ನೋವು ಇರೋದಿಲ್ಲ. ಅದು ಏನೋ ಹೇಳಬೇಕು ಅಂತಿದ್ರಿ, ಹೇಳಿ. ಏನಿಲ್ಲ ಬಿಡಿ, ಮೊದಲು ನೀವು ಹುಷಾರಾಗಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ನನ್ನಿಂದ ನಿಮಗೆ ತುಂಬ ಕಷ್ಟ ಅಲ್ವಾ ಜಾನ್ವಿ ಅವರೇ? ನೀವಿಲ್ಲಿದ್ದರೆ ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡಬೇಕು. ಆದರೆ ನಿಮ್ಮ ತಾಯಿ ಮನೇಲಿದ್ದರೆ ಅವರೆಲ್ಲರೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಯ್ಯೋ ರೀ, ಯಾಕೆ ಹೀಗೆಲ್ಲ ಅನ್ಕೋತಾ ಇದ್ದೀರಾ? ನಾನು ನಿಮ್ಮನ್ನ ಮದುವೆ ಆಗಿದ್ದೀನಿ. ಹೆಂಡತಿ ಆದವಳು ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇರೋಕ್ಕಾಗುತ್ತಾ? ನಂಗೆ ಅಪ್ಪ ಅಮ್ಮನ್ನ ನೋಡಬೇಕು, ಮಾತಾಡಬೇಕು ಅನ್ಸುತ್ತೆ ನಿಜ. ಹಾಗಂತ ನಾನು ನಿಮ್ಮನ್ನ ಮರ್ತ್ಬಿಡ್ತೀನ? ನನಗೂ ಸದಾ ನಿಮ್ಮ ಜೊತೆನೇ ಇರಬೇಕು, ನೀವೆಲ್ಲೂ ಹೋಗ್ಬಾರ್ದು ಅಂತ ಅನ್ಸುತ್ತೆ. ಹಾಗೆ ಅನ್ಕೊಂಡ್ರೆ ಜೀವನ ನಡೆಯುತ್ತಾ ಹೇಳಿ? ಅದಕ್ಕೆ ನಾನು ಆಮೇಲೆ ಸುಮ್ಮನಾಗ್ಬಿಡ್ತೀನಿ. ನೋಡಿ ಜಾನ್ವಿ ಅವರೇ, ಈ ಪ್ರೀತಿಗೋಸ್ಕರನೇ ನಾನು ಅಷ್ಟೊಂದು ಚಡ್ಪಡಿಸ್ತಾ ಇರ್ತೇನೆ. ಆಫೀಸ್ಗೆ ಹೋದರೆ ಸಾಕು, ಯಾವಾಗ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಅಂತ ಯೋಚನೆ ಮಾಡ್ತಿರ್ತೇನೆ. ಆಫೀಸಿಂದ ಬೇಗ ಬಂದು ನಿಮ್ಮ ಮಡಲು ಸೇರಿ ನೀವು ಮಲಗ್ತೀನಿ ಯಾವಾಗ ಅಂತ ಯೋಚನೆ ಮಾಡ್ತಿರ್ತೀನಿ. ಆಫೀಸ್ ನಂದೇ ಇರಬಹುದು ಜಾನ್ವಿ ಅವರೇ, ಆದರೆ ನನ್ನ ನಂಬ್ಕೊಂಡು ಎಷ್ಟೊಂದು ಜನ ಇದ್ದಾರೆ. ಅವ್ರಿಗೋಸ್ಕರನಾದರೂ ನಾನು ಕೆಲಸ ಮಾಡಬೇಕಲ್ವಾ? ಮೊದಲು ಕೆಲಸ, ಆಮೇಲೆ ಹೇಳ್ತಿ. ನೋವೇ, ಮೊದಲು ನೀವು ಆಮೇಲೆ ಕೆಲಸ. ಅದೇ ಮತ್ತೆ, ನಾನಿಲ್ಲ ಅಂದ್ರೂ ಜೀವನ ನಡೆಸ್ಬೋದು, ಆದರೆ ಕೆಲಸ ಇಲ್ಲ ಅಂದರೆ ಜೀವನ ನಡ್ಸೋಕ್ಕಾಗುತ್ತಾ? ಜಾಹ್ನವಿ ಅವರೇ, ತಮಾಷೆಗೂ ಹಾಗೆಲ್ಲ ಮಾತಾಡಬೇಡಿ, ನನಗೆ ತಡ್ಕೊಳಕ್ಕಾಗಲ್ಲ. ನೀವಿಲ್ಲದೆ ಹೋದರೆ ನನ್ನ ಜೀವ ಇದ್ದು ಏನು ಪ್ರಯೋಜನ? ಅಯ್ಯೋ ರೀ, ನಾನು ತಮಾಷೆ ಮಾಡಿದೆ, ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ? ಆ ದೇವರೇ ಬಂದರೂ ನಾನು ನಿಮ್ಮನ್ನ ಎಲ್ಲೂ ಬಿಟ್ಟು ಹೋಗಲ್ಲ. ನಿಮ್ಮ ಪ್ರೀತಿನ ಮರೆತು ನನಗೆ ಬದುಕೋಕ್ಕಾಗುತ್ತಾ ಹೇಳಿ? ವಿಶ್ವ, ವಿಶ್ವ, ಅಮ್ಮ, ಯಾಕೋ ನಾನು ನೋಡಿದ ಕೂಡಲೇ ಹಾಗೆ ಗಾಬರಿ ಆಗಿದ್ಯಾ? ಏನಿಲ್ಲಮ್ಮ, ಏನೋ ಯೋಚನೆ ಮಾಡ್ತಾ ನಿಂತಿದ್ದೆ,
ನೀನು ಸಡನ್ನಾಗಿ ಕರೆದಿಯಲ್ಲ, ಅದಕ್ಕೆ ಆ ರೀತಿ ರಿಯಾಕ್ಟ್ ಮಾಡಿದೆ. ನಿಜ ಹೇಳು, ಏನು ಮಾಡಬೇಕು ಅಂತಿದ್ಯಾ? ಏನು ಹೇಳ್ತಿದ್ಯಮ್ಮ? ಇವಾಗ ನಾನು ಏನು ಮಾಡಿದೆ? ಯಾವಾಗ ನಿನ್ನ ಫ್ರೆಂಡ್ಸ್ ಮನೆಗೆ ಬರ್ತಾರೋ ಆಗೆಲ್ಲ ನನಗೆ ಭಯ ಶುರು ಆಗುತ್ತೆ ಕಣೋ. ಎಲ್ಲಿ ನೀನು ಮತ್ತೆ ಅದೇ ದಾರಿಗೆ ಹೊಟ್ಟೋಗ್ತೀಯೋ ಅಂತ. ನಿಜ ಹೇಳು, ನೀವೆಲ್ಲ ಏನು ಮಾತಾಡ್ತಾ ಇದ್ರಿ? ಆವಾಗಲೇ ಹೇಳಿದ್ವಲ್ಲಮ್ಮ, ಎಕ್ಸಾಮ್ ರಿಸಲ್ಟ್ ಬಗ್ಗೆ ನಾವು ಮಾತಾಡ್ತಿದ್ವಿ ಅಂತ. ನಾನಿದನ್ನು ನಂಬೇಕಾ? ನೀನು ನನ್ನ ಮಗ, ನಿನ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ಅದು ನನಗೆ ಗೊತ್ತಾಗ್ಬಿಡುತ್ತೆ. ನಾನು ಬರುವಾಗ ನೀವೇನೋ ಮಾತಾಡ್ತಾ ಇದ್ರಿ, ನಾನು ನೋಡಿದ ತಕ್ಷಣ ನಿಲ್ಲಿಸ್ಬಿಟ್ರಿ. ಅಂಥದ್ದು ಏನು ಮಾತಾಡ್ತಾ ಇದ್ರಿ? ಅಮ್ಮ ನನ್ನ ಮೇಲೆ ನಂಬಿಕೆ ಇರ್ದೇನಮ್ಮ. ಇಷ್ಟೆಲ್ಲ ಆದಮೇಲೂ ಮತ್ತೆ ಆ ದಾರಿಗೆ ಹೋಗ್ತೀನಿ ಅಂತ ಹೇಗೆ ಅನ್ಕೋತೀಯ? ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಕಣೋ, ಆದರೆ ಸಹವಾಸ ದೋಷದಿಂದ ಎಲ್ಲಿ ನಿನ್ನ ದಾರಿ ತಪ್ಪಿಡ್ತೀಯೋ ಅಂತ ನನಗೆ ಭಯ ಆಗ್ತಿದೆ. ಇಷ್ಟು ದಿನ ನೀನು ಮಾಡ್ಕೊಂಡಿದ್ದ ಎಡವಟ್ಟುಗಳು ಸಾಕಪ್ಪ. ನೋಡು, ನೀನು ಮಾಡಿದ್ದು ಯಾವುದು ನಿಮ್ಮ ಅಪ್ಪನಿಗೆ ಗೊತ್ತಿಲ್ಲ. ಒಂದು ವೇಳೆ ಅವ್ರಿಗೇನಾದರೂ ಗೊತ್ತಾಗಿದ್ದಿದ್ರೆ ಅವ್ರು ಏನು ಮಾಡಿಬಿಡ್ತಾ ಇದ್ರು ಅಂತ ಯೋಚನೆ ಮಾಡೋಕ್ಕೂ ನನ್ನ ಕೈಲಾಗ್ತಾ ಇಲ್ಲ. ನೀನು ನಿನ್ನ ಜೀವನದ ಬಗ್ಗೆ ಮಾತ್ರ ಯೋಚನೆ ಮಾಡು. ಲಲಿತಾ, ನೀನು ಹೇಳ್ತಾ ಇರೋ ಸರಿಯಾಗಿದೆ. ವಿಶ್ವ ಈಗ ಅವನ ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲದೆ ಅವ್ನು ಗಮನ ಕೊಟ್ಟರೆ ತಾನೇ ಅವ್ನು ಉದ್ಧಾರ ಆಗೋದು. ಅಷ್ಟೇ ಅಲ್ಲದೆ ನನ್ನ ಜವಾಬ್ದಾರಿಗಳು ನಾವು ನೋಡ್ಕೋಬೇಕು ಅಲ್ವಾ? ಅದು ಅವನೊಬ್ಬರಿಂದ ಸಾಧ್ಯ ಇಲ್ಲ. ಅವನಿಗೊಂದು ಜೋಡಿ ಮಾಡಬೇಕು, ಅವನಿಗೊಬ್ಬ ಸಂಗಾತಿನ ಹುಡುಕ್ಬೇಕು ನಾವು. ಅಯ್ಯೋ, ಅದು ಹಾಗಲ್ಲ ರೀ. ಅಲ್ವೇನೋ ವಿಶ್ವ? ಅಪ್ಪ ಏನು ಹೇಳ್ತಿದ್ದೀರಾ? ಇಷ್ಟು ನೇರವಾಗಿ ಹೇಳ್ತಾ ಇದ್ದೀನಿ, ನಿನಗೆ ಅರ್ಥ ಆಗಲಿಲ್ವೇನೋ? ಆದಷ್ಟು ಬೇಗ ನಿನಗೆ ಮದುವೆ ಮಾಡೋಣ ಅಂತ. ಅಪ್ಪ ಪ್ಲೀಸ್, ಮೊದಲು ನಾನು ಸ್ಟಡೀಸ್ ಕಂಪ್ಲೀಟ್ ಮಾಡಬೇಕು. ಆ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು. ಅದಕ್ಕೂ ಮುಂಚೆ ಈ ಮದುವೆ ವಿಷಯ ಎಲ್ಲ ಬೇಡಪ್ಪ. ನೋಡಿದ್ರ, ಅವನಿಗೀಗಲೇ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸುಮ್ಮನೆ ನಾವೇ ಮದುವೆ ಮಾಡ್ಕೊತ ಬಲವಂತ ಮಾಡ್ದಾಗತ್ತೆ. ಲಲಿತಾ, ಈಗಿನ ಕಾಲದ ಮಕ್ಕಳು ಸಾಧನೆ ಅಂತ ಅರ್ಧ ಜೀವನನೇ ಹಾಳು ಮಾಡ್ಕೊಂಡು ಬಿಡ್ತಾರೆ. ಮದುವೆ ಆದರೆ ಸಾಧನೆ ಮಾಡೋದಕ್ಕಾಗೋದಿಲ್ವಾ? ನಾವೆಲ್ಲ ಮದುವೆ ಆದ್ಮೇಲೆ ಉದ್ಧಾರ ಆಗಿಲ್ವಾ? ಇವನು ಹೇಳ್ತಾನೆ ಅಂತ ಕೇಳೋಕ್ಕಾಗೋಲ್ಲ. ಇವನಿಗೆ ಆದಷ್ಟು ಬೇಗ ಮದುವೆ ಮಾಡೋಣ. ಸಮಯ ನೋಡಿ ನಾನು ತನ್ನ ಜೊತೆ ಮಾತಾಡ್ತೀನಿ, ನೀನು ಅವ್ನಿಗೆ ಹೇಳು, ಸಾಧನೆ ಮಾಡ್ತಾನಂತೆ. ಸ್ವಾಮಿ ಫೋನ್ ಮಾಡ್ತೀನಿ ಅಂತ ಹೇಳ್ದ, ಫೋನ್ ಮಾಡಲಿಲ್ಲ. ತಲೆ ಕೆಟ್ಟೋಗೈತೆ ಕಣಮ್ಮ ನನಗೆ. ಅವ್ರಿಗೆ ನೀವೇ ಒಂದು ಫೋನ್ ಮಾಡಿಬಿಡ್ರಿ. ಅಕ್ಕಳಮ್ಮಿ, ಮುನ್ಸ್ವಾಮಿನೇ ಫೋನ್ ಮಾಡ್ಬಿಟ್ಟವಳೆ. ಮುನ್ಸ್ವಾಮಿ, ನಿನ್ನ ಮಗಳು ಮದುವೆ ವಿಚಾರ ಏನಾದ್ರು ಹೇಳಿದ್ಲೇನಪ್ಪ? ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ ಕಣಯ್ಯ. ಏನಲ್ಲಪ್ಪ? ನನ್ನ ಮಗಳು ಈ ಮದುವೆಗೆ ಒಪ್ಕೊಂಡ್ಬಿಟ್ಲು. ನಿಜ ಹೇಳ್ತಿದ್ದೇನೆಯಾ? ಹೌದಪ್ಪ, ನಿಜಾನೇ ಹೇಳ್ತಾ ಇದ್ದೀನಿ. ಲೇ ಲೇ, ಆ ಮುನ್ಸ್ವಾಮಿ ಮಗಳು ನಮ್ಮ ಸಿದ್ದೇಗೌಡನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ಲಂತೆ ಕಣಮ್ಮಿ. ಎಂತ ಸಂತೋಷದ ವಿಷಯ ಹೇಳಿದ್ದೀರಾ. ಇರಿ, ಸಿಹಿ ತಗೊಂಡು ಬರ್ತೀನಿ. ಮುನ್ಸ್ವಾಮಿ, ಆದಷ್ಟು ಬೇಗನೆ ಬಿರಿನೇ ಒಂದು ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡ್ಬೇಕಲ್ಲ. ಸರಿನಪ್ಪ, ಹಾಗೆ ಮಾಡೋಣ. ಓಕೆನಾ? ಓಕೆಲ್ಲ. ಏನಂದ್ರು ಅವರು? ಏಯ್, ಬಹಳ ಖುಷಿಯಾಗಿದ್ದಾರೆ ಕಣೆ ಅವರು. ನೋಡಿದೇನವಾ ಮುನ್ಸ್ವಾಮಿ ಎಂತ ಖುಷಿ ವಿಷಯ ಹೇಳ್ಬಿಟ್ಟ. ಅಂತೂ ಇಂತೂ ನಮ್ಮ ಸಿದ್ದೇಗೌಡಂಗೆ ಶುಕ್ರದಶೆ ಹೊಡೆದ್ಬಿಡ್ತು ಕಣವ. ಕಳವ ತಗೊಂಬ. ಏನಮ್ಮೆ, ಮನ್ಯಾಗ ಸೊಸೆ ತಗೊಂಬರಕ್ಕೆ ಈಟವ್ರು ಖುಷಿ ಪಡ್ತಾ ಇದ್ಯಾ? ಮತ್ತೆ ಖುಷಿ ಪಡ್ದೇ ಇರಕ್ಕಾಗತ್ತಾ? ಚೌರ, ನಮ್ಮ ಹುಲಿಗೆ ಎಣ್ಣುಲಿನ ಗಂಟ ಹಾಕೋದು ಅಂದ್ರೆ ಏನು ಕಮ್ಮಿ ಇಸ್ಯಾನೇನ್ಲ? ಇನ್ನೂ ಖುಷಿ ಪಡ್ತಾನೇ ಇರಿ. ನಿಮ್ಮ ಹುಲಿ ನಿಮಗೆ ಹುಲ್ ತಿನ್ಸೋದಂತೂ ಗ್ಯಾರಂಟಿ. ಕಾಯ್ತಾ ಇರಿ, ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಗ್ತಿದೆ, ಆಗಲೇಬೇಕು.
ಏನಾಯ್ತಣ್ಣ? ದುಡ್ಡು ಅಡ್ಜಸ್ಟ್ ಆಯ್ತಾ? ಇಲ್ಲ ಕಣೋ ಮನೋಜ, ಎಲ್ಲೂ ದುಡ್ಡು ಹುಡ್ತಾನೆ ಇಲ್ಲ ಕಣೋ. ಈಗಂದ್ರೆ ಹೆಂಗಣ್ಣ? 2 ದಿವಸದಲ್ಲಿ ದುಡ್ಡು ಕೊಡ್ತೀನಿ ಅಂತ ಬೇರೆ ಹೇಳಿದ್ಯಾ. ಇಷ್ಟು ದಿನ ಬಿಟ್ಟಿರೋದೇ ಹೆಚ್ಚು. ಇನ್ನೂ ಲೇಟ್ ಮಾಡಿದ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದಣ್ಣ. ಮನೋಜ, ನಾನು ಏನು ಅಂತ ಮಾಡ್ಲೋ? ದುಡ್ಡು ಕೇಳಿದವರು ಬೇರೆ ಥರ ಮಾತಾಡ್ತಾರೆ. ಯಾರಿಗೂ ನನ್ನ ಮೇಲೆ ನಂಬಿಕೆನೇ ಇಲ್ಲ ಕಣೋ. ನನಗೇನು ಅಂತ ಮಾಡಲಿ ಹೇಳು? ತಲೆ ಕೆಟ್ಟು ಹೋಗಿದೆ ಕಣೋ. 2 ದಿವಸದಿಂದ ಅಂಗಡಿ ಬೇರೆ ತೆಗ್ದಿಲ್ಲ ಅಣ್ಣ. ಈ ವಿಷಯ ಅಕ್ಕಂಗೆ ಗೊತ್ತಾದರೆ ಸುಮ್ಮನೆ ಇರ್ತಾರಣ್ಣ? ನೋಡು ಮನೋಜ, ನೀನೆಲ್ಲ ಪ್ರಶ್ನೆಗಳಿಗೂ ನನ್ನ ಹತ್ರ ಇರೋ ಉತ್ತರ ಒಂದೇ, ಗೊತ್ತಿಲ್ಲ ಅನ್ನೋದು. ಏನು ಮಾಡಲಿ ಹೇಳು? ಏನು ಗೊತ್ತಾಗ್ತಿಲ್ಲ ಕಣೋ. ಈ ಸಮಯದಲ್ಲಿ ಟೆನ್ಷನ್ ತೊಗೊಂಡ್ರೆ ಪ್ರಯೋಜನ ಇಲ್ಲ ಅಣ್ಣ. ಸಮಾಧಾನವಾಗಿ ಕುತ್ಕೊಂಡು ಯೋಚನೆ ಮಾಡಬೇಕು. ಏನಾದರೂ ಒಂದು ದಾರಿ ಸಿಗ್ಬೋದು. ಹೇಗಿದ್ರೆ ಇನ್ನೊಂದು ದಿನ ಇದೆ, ಏನಾದರೂ ಒಂದು ಮಾಡೇ ಮಾಡ್ತೀನಿ. ನೀನು ಹೊರಡು. ಸರಿ ಅಣ್ಣ. ಏನು ನಿಮ್ಮ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ಹೌದು. ವಿಶ್ವ ಕಾಲೇಜಲ್ಲಿ ಲವ್ ಮಾಡ್ತಿದ್ನಂತಲ್ಲ, ಅದ್ರ ಬಗ್ಗೆ ನಂಗೊಂಚೂರು ಹೇಳ್ತೀರಾ? ಹಾಗೆಲ್ಲ ಏನೂ ಇಲ್ಲ. ಅವ್ನು ಯಾರನ್ನೂ ಲವ್ ಮಾಡ್ತಿರ್ಲಿಲ್ಲ. ಹಲೋ, ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀರಾ? ನಂಗೆ ಎಲ್ಲನೂ ಗೊತ್ತು, ಆದರೆ ಡೀಟೇಲಾಗಿ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ನಿಮ್ಮ ಹತ್ರ ಕೇಳ್ತಿದ್ದೀನಿ, ಹೇಳ್ತೀರಾ? ಏನು ಹೇಳೋದಿಲ್ವಾ? ಸರಿ ಬಿಡಿ, ನಾನು ಅವನ ಹತ್ರನೇ ಕೇಳ್ತೀನಿ. ಹೌದು, ವಿಶ್ವ ಕಾಲೇಜಲ್ಲಿ ಜಾನ್ವಿ ಅನ್ನೋ ಒಂದು ಹುಡುಗಿನ ಲವ್ ಮಾಡ್ತಿದ್ದ. ಆದರೆ ಅದು 1 ಸೈಡೆಡ್ ಲವ್ ಮಾತ್ರ. ಇವನು ಲವ್ ಮಾಡ್ತಿದ್ದ ಅನ್ನೋ ವಿಷಯನೇ ಆ ಹುಡುಗಿ ಗೊತ್ತಿದ್ದಿಲ್ಲ. ಈಗ ಅವಳಿಗೆ ಮದುವೆ ಆಗಿ ಅವ್ರ ಗಂಡನ ಮನೇಲಿದ್ದಾಳೆ. ಅಯ್ಯೋ, ಇದೆಲ್ಲ ಗೊತ್ತಿರೋ ವಿಷಯನೇ. ಇದು ಬಿಟ್ಟು ಬೇರೆದೇನ ಸ್ಪೆಷಲ್ ಆಗಿರೋದು ಹೇಳಿ. ಸ್ಪೆಷಲ್ ಆಗಿ ಹೇಳಕ್ಕೆ ನಾವೇನು ಕತೆ ಹೇಳ್ತಾ ಇದ್ದೀವಾ? ಅವ್ನ ಜೀವನದಲ್ಲಿ ಏನು ನಡೆದಿದೆ ಅದನ್ನೇ ತಾನೇ ಹೇಳ್ತಾ ಇರೋದು. ನಾನು ಜಾನ್ವಿನ್ ಮೀಟ್ ಮಾಡಬೇಕು. ಅವ್ರು ಇರೋ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಅವಳಿರೋ ಜಾಗ ನಮಗೂ ಗೊತ್ತಿಲ್ಲ, ಆದರೆ ಮುಂದಿನ ವಾರ ಕಾಲೇಜ್ ರಿಸಲ್ಟ್ ಇದೆ. ಅವಳಲ್ಲಿ ಖಂಡಿತ ಬಂದೇ ಬರ್ತಾಳೆ. ಆಗ ನೀವು ಬಂದರೆ ಅವಳನ್ನ ನೋಡ್ಬೋದು. ಸರಿ, ಹಾಗೆ ಮಾಡ್ತೀನಿ. ವಿಶ್ವ ಬಂದ ಮಾತಾಡ್ಕೊಳ್ಳಿ. ಹಾಂ, ಆ ತಲಹರಟೆ ನಿಮ್ಮ ಹತ್ರ ಏನೋ ಕೇಳ್ತಿದ್ಲು, ಏನಂತೆ? ಹಾಗೆಲ್ಲ ಏನಿಲ್ಲ ಮಗ, ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಆದರೂ ನಿಮ್ಮ ಮಾವನ ಮಗಳು ತುಂಬ ಚೂಟಿ. ಇಬ್ರು ಸೇರ್ಕೊಂಡು ಮಾತು ಮರೆಸ್ತಿದ್ದೀರಾ? ನಿಜ ಹೇಳು, ಅವಳೇನು ಕೇಳಿದ್ಲು? ಏನಿಲ್ಲ ಅಂತ ಹೇಳ್ತಾ ಇದ್ದೀವಲ್ಲ, ನಮ್ಮ ಮೇಲೆ ಅನುಮಾನನಾ? ಸರಿ ಬಾ, ಈಗ ಹೊರಗಡೆ ಹೋಗಿ ಬರೋಣ.